ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕರ್ಣ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕರ್ಣನ ಜೊತೆ ವಾಪಸ್ ನಿಧಿ ಬರ್ತಾರೆ. ಹಾಗೆ ನಿತ್ಯನ ಹತ್ರ ಹೋಗಿ, ನಿತ್ಯ ಏನು ಮಾಡ್ತಿದ್ಯಾ, ನೀನು ಈ ಥರ ಮಾಡೋದ್ರಿಂದ ನಿನ್ನ ಪ್ರೀತಿ ದೂರ ಆಗುತ್ತೆ. ನೀನು ನಿಧಿಗೋಸ್ಕರ ನಿನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ಯಾ, ತ್ಯಾಗ ಮಾಡೋದ್ರಲ್ಲಿ ಅರ್ಥ ಇದೆಯಾ ಅಂತ ಕೇಳ್ತಾರೆ ರಮೇಶ್ ಅವರು. ಇಲ್ಲ ಅಂಕಲ್, ನಾನು ಸರಿಯಾಗಿ ಮಾಡ್ತಾಯಿದ್ದೀನಿ. ನಾನು ಏನೇ ಮಾಡಿದರೂ ಸರಿಯಾಗಿರೋ ನಿರ್ಧಾರನೇ ಮಾಡ್ತೀನಿ. ಯಾಕಂದರೆ ಈಗ ನಾನು ನನ್ನ ಪ್ರೀತಿನ ತ್ಯಾಗ ಮಾಡಿದರೆ ನಿಧಿ ಮತ್ತು ಕರ್ಣ ಖುಷಿಯಾಗಿರ್ತಾರೆ. ಅವರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ನನಗೆ ಖುಷಿ ಇದೆ ಅಂತ ನಿತ್ಯ ಹೇಳಿದಾಗ, ನಿತ್ಯ ನೀನು ಹಾಗೆ ಅಂದ್ಕೊಂಡಿದ್ಯಾ, ಆದರೆ ನೀನು ಮಾಡ್ತಿರೋ ತಪ್ಪು ನಿನಗೆ ಅರ್ಥ ಆಗ್ತಿಲ್ಲ. ಇದು ದೊಡ್ಡ ತಪ್ಪು, ಅರ್ಥ ಮಾಡ್ಕೊ. ಯಾವುದೇ ಕಾರಣಕ್ಕೂ ನಿನ್ನ ಪ್ರೀತಿ ಬಿಟ್ಕೊಡ್ಬೇಡ. ಹಾಗೆ ಮುಂದಿನ ಪರಿಸ್ಥಿತಿ ಯೋಚನೆ ಮಾಡಿದ್ದೀಯಾ ನೀನು? ನೀನೇನು ಈಗ ಈ ಥರ ಮಾತಾಡುತ್ತಿದೆಯಲ್ಲ, ಆದರೆ ತಂದೆ ಬಗ್ಗೆ ಕೇಳಿದ್ರೆ ನಿಮ್ಮ ಕಂದಮ್ಮ ಆಗ ಏನು ಉತ್ತರ ಕೊಡ್ತೀಯಾ? ಆಗ ಉತ್ತರ ಕೊಡೋಕ್ಕೆ ಏನಿದೆ ಅಂತ ರಮೇಶ್ ಹೇಳಿದ ತಕ್ಷಣವೇ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ನಿತ್ಯ. ಅದಕ್ಕೆ ಹೇಳ್ತಾ ಇರೋದು, ಈಗ ನೀನು ಕರ್ಣನ ಬಿಟ್ಕೊಡ್ಲಿಲ್ಲ ಅಂದರೆ ಆಗ ಎಲ್ಲ ಸರಿ ಹೋಗುತ್ತೆ, ಜೊತೆಗೆ ನಿನ್ನ ಜೀವನನೂ ಸರಿ ಹೋಗುತ್ತೆ. ಇದೇ ಅರ್ಜುನ್ ಜೊತೆ ಮದುವೆ ಆದಮೇಲೆ ಖುಷಿಯಾಗಿರಬಹುದು. ಮುಂದೆ ಅವರು ಕೂಡ ಒಬ್ರಿಗೊಬ್ರು ಒಪ್ಕೋಬಹುದು, ಪ್ರೀತಿಸಬಹುದು. ಆದರೆ ನಿನ್ನ ಪರಿಸ್ಥಿತಿ ಹಾಗಲ್ಲ, ಯೋಚನೆ ಮಾಡು. ನೀನು ಯಾವತ್ತಿಗೂ ಒಂಟಿಯಾಗಿರಬೇಕಾಗತ್ತೆ ಅಂತ ಹೇಳಿದ ತಕ್ಷಣವೇ ರಮೇಶ್ ಅವರು, ಆಗ ಪರವಾಗಿಲ್ಲ ನಿಧಿ, ನನಗೋಸ್ಕರ ಇಷ್ಟೆಲ್ಲ ಮಾಡಿರಬೇಕಾದ್ರೆ ಕರ್ಣ ಮತ್ತು ನಿಧಿ ದೂರ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂಕಲ್. ಆಗ ನಿಜವಾಗ್ಲೂ ಬೇರೆಯವ್ರ ಪ್ರೀತಿನ ನಾನು ಕಿತ್ಕೊಂಡಾಗ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ನಿಧಿ ಕರ್ಣ ಖುಷಿಯಾಗಿರಬೇಕು. ಅವ್ರ ಮದುವೆ ನಡೆಯುತ್ತೆ. ಅದು ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಯಾಕೆ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ನೀವಿಬ್ಬರು ಒಬ್ರಿಗೊಬ್ರಲ್ಲಿ ನಿಮಗೇನು ಸಮಸ್ಯೆ ಇದೆ ನನಗಂತೂ ಅರ್ಥ ಆಗ್ತಿಲ್ಲ. ಅವಾಗಲಿಂದ ನೋಡ್ತಾ ಇದ್ದೀನಿ, ಮನೆಯವರೆಲ್ಲ ಎಲ್ಲ ಸರಿ ಹೋಗಲಿ ಅಂತ ಅನ್ಕೋತಿದ್ರೆ, ನೀವು ನೋಡಿದ್ರೆ ನಿತ್ಯ ಬಿಟ್ಕೊಡ್ಬೇಡಿ ಅಂತ ಹೇಳ್ತಿದ್ದೀರಲ್ಲ, ಏನಾಯಿತು ಅಂತ ಅರ್ಜುನ್ ಕೇಳಿದಾಗ, ಆಗಲ್ಲ ಅರ್ಜುನ್, ನೀನಾದರೂ ಎಲ್ಲ ಹತ್ರನೂ ಮಾತಾಡು ನಿತ್ಯಂಗೋಸ್ಕರ ಅಂತ ನಾನು ಮಾತಾಡ್ತಿರೋದು ಅಂತ. ಆಗ ರಮೇಶ್ ಅವರು ಹೇಳಿದಾಗ, ನೋಡಿ, ನೀವು ಏನು ಯೋಚನೆ ಮಾಡಬೇಡಿ. ನಿತ್ಯ ಅವರು ಯಾವತ್ತಿದ್ರೂ ಖುಷಿಯಾಗಿರಬೇಕು. ಕರ್ಣ ಮತ್ತು ನಿಧಿ ಇಬ್ಬರು ಅವರ ಜವಾಬ್ದಾರಿ ತಗೋತಿದ್ದಾರೆ ಅಂದಮೇಲೆ ಅವರಿಬ್ಬರು ಚೆನ್ನಾಗಿ ನೋಡ್ಕೋತಾರೆ ಅಂತ ಅರ್ಜುನ್ ರಮೇಶ್ ಅವರ ಹತ್ರ ಹೇಳ್ತಾನೆ. ಅಣ್ಣ, ನಾವು ಏನೇ ಮಾತಾಡಿದ್ರು ಈಗ ಏನೂ ನಡೆಯಲ್ಲ. ದಯವಿಟ್ಟು ನೀನು ಏನು ಮಾತಾಡದೆ ನಿಂತ್ಕೋಬಿಡು. ಸುಮ್ಮನೆ ಇರೋದೇ ಒಳ್ಳೆಯದು. ನಾವೇನೋ ಮಾತಾಡೋಕ್ಕೆ ಹೋಗಿ ಆಮೇಲೆ ಅದು ಇನ್ನೇನೋ ಆಗಿ ಆಮೇಲೆ ಸಿಕ್ಕಾಕೊಂಡ್ರೆ ಯಾಕೆ ಬೇಕು ಅದೆಲ್ಲ? ಸುಮ್ಮನೆ ಇರು. ಈಗಾಗಲೇ ನಿಧಿ ಮತ್ತು ಕರ್ಣನಿಗೆ ನಮ್ಮ ಬಗ್ಗೆ ಗೊತ್ತಿದೆ. ಇನ್ನು ನಾವೇನಾದರೂ ಎಡವಟ್ಟು ಮಾಡೋಕ್ಕೆ ಹೋದರೆ ಆಗ ಅವ್ರನ್ನೇನಾದರೂ ಸತ್ಯ ಹೇಳಿದ್ರೆ ಏನು ಮಾಡೋದು ಅಂತ ನಯನತಾರ ಹೇಳಿದಾಗ, ಅದು ನಿಜನೇ. ಈ ವಿಷಯದಲ್ಲಿ ಕರ್ಣ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಅದು ಕರ್ಣ ಹೇಳಿದ್ರೆ ಮನೆಯವರೆಲ್ಲ ನಂಬ್ತಾರೆ ಅಂತ ರಮೇಶ್ ಅವರು ನಯನತಾರ ಹತ್ರ ಹೇಳ್ತಾರೆ. ಕರ್ಣ ಸರ್, ಇನ್ನೂ ತುಂಬ ಸಮಯ ಇದೆ, ಯೋಚನೆ ಮಾಡಿ ಅಂತ ನಿಧಿ ಹೇಳಿದಾಗ, ಯೋಚನೆ ಮಾಡೋದು ಏನೂ ಇಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ, ನನ್ನ ಪ್ರೀತಿ ಉಳಿಸ್ಕೋತೀರಾ? ಜೀವನ ಪೂರ್ತಿ ನನ್ನ ಜೊತೆ ಇರ್ತೀರಾ? ಹಾಗೆ ನಾವಿಬ್ಬರು ಇವತ್ತು ಮದುವೆ ಆಗಬೇಕು, ಇಲ್ಲ ನನ್ನ ಪ್ರೀತಿನ ತ್ಯಾಗ ಮಾಡಿ ದೂರ ಹೋಗ್ತೀರಾ? ನೀವೇ ನಿರ್ಧಾರ ಮಾಡಿ. ನೀವು ಏನೇ ನಿರ್ಧಾರ ಮಾಡಿದರೂ ಒಪ್ಕೋತೀನಿ ನಾನು ಅಂತ ಬೇಜಾರು ಮಾಡಿಕೊಂಡು ಕರ್ಣ ಯೋಚನೆ ಮಾಡ್ತಿರ್ಬೇಕಾದ್ರೆ, ಇಲ್ಲ ಕರ್ಣ ಸರ್, ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಂದ ದೂರ ಮಾಡ್ಕೊಳ್ಳಲ್ಲ. ಇಷ್ಟ ಆದಮೇಲೂ ಕೂಡ ಎಲ್ರಿಗೂ ಸತ್ಯ ಗೊತ್ತಾದಮೇಲೆ ನಾನು ನಿಮ್ಮನ್ನು ದೂರ ಮಾಡಿಕೊಂಡು ಏನು ಪ್ರಯೋಜನ? ಯಾವುದೇ ಕಾರಣಕ್ಕೂ ನಾನು ಆ ಥರ ಮಾಡೋದಿಲ್ಲ. ನಾನು ನೀವು ಒಂದಾಗಬೇಕು. ಆಮೇಲೆ ಏನೇ ಇದ್ರೂ ನಾವು ನೋಡ್ಕೊಳ್ಳೋಣ. ಹಾಗೆ ನಿತ್ಯ ಅಕ್ಕನ ಜವಾಬ್ದಾರಿನ ನಾವೇ ತಗೊಳ್ಳೋಣ. ಆದರೆ ಈಗ ನಾವಿಬ್ಬರು ಒಂದಾಗಲೇಬೇಕು, ಅದೇ ಒಳ್ಳೆಯದು. ಮದುವೆ ಆಗೋಣ ಅಂತ ನಿಧಿ ಹೇಳಿದ ತಕ್ಷಣ ಕರ್ಣಗೆ ಖುಷಿ ಆಗುತ್ತೆ. ಸರಿ ಆಯಿತು, ಇನ್ಯಾಕೆ ಯೋಚನೆ ಮಾಡ್ತಿದ್ದೀರಾ, ಬನ್ನಿ ಹೋಗೋಣ ಅಂತ. ಆಗ ಮದುವೆ ಮನೆ ಹತ್ರ ಬರ್ತಾರೆ. ಕರ್ಣ ಬಂದಿದ್ದ ತಕ್ಷಣವೇ, ಯಾಕೆ ಈ ಥರ ಮಾಡಿದೆ ನಿಧಿ ಅಂತ ಕಾರಣ ಕೇಳ್ತಾರೆ ಅವ್ರ ಅಜ್ಜಿ. ಎಲ್ಲರೂ ಕೇಳಿ ಹೇಳ್ತಾರೆ, ನೀನೀಗ ಮದುವೆ ಮನೆ ಬಿಟ್ಟು ಹೋಗಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ಯಾ? ಆ ಥರ ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡು, ನೀನು ಏನೇ ಮಾಡಿದ್ರೂ, ಮದುವೆ ಮನೆ ಬಿಟ್ಟು ಹೋದ್ರೂ ಇಲ್ಲ ನಿನ್ನ ಪ್ರೀತಿನ ತ್ಯಾಗ ಮಾಡಿದ್ರೂ ನಿತ್ಯ ಮತ್ತು ಕರ್ಣ ಇಬ್ಬರು ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅವರು ನಿರ್ಧಾರ ಮಾಡಾಗಿದೆ, ನಿನ್ನ ಮತ್ತೆ ಕರ್ಣ ಮದುವೆ ಮಾಡಿಸೇಬೇಕು ಅಂತ. ದಯವಿಟ್ಟು ಇದಕ್ಕೆ ಒಪ್ಕೋ ಅಂತ ಕರ್ಣ
ಅವರ ಅಜ್ಜಿ ಹೇಳಿದಾಗ ಆಗ ಅಯ್ಯೋ ಅಜ್ಜಿ, ನಾನು ಒಪ್ಕೊಂಡಿರೋದಕ್ಕೆ ಅಲ್ವಾ ವಾಪಸ್ ಬಂದಿರೋದು, ನಾನು ಈ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ನಿಧಿ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ನನಗೆ ಗೊತ್ತಿತ್ತು ನಿಧಿ. ಸರಿ ಆಯಿತು, ಈಗ ನೀವಿಬ್ಬರು ಖುಷಿಯಾಗಿರಬೇಕು. ಇಷ್ಟೆಲ್ಲ ಆಗೋಕ್ಕೆ ಕಾರಣನೇ ನಾನು ನಿಮ್ಮ ಜೀವನದಲ್ಲಿ ಬಂದಿರಲಿಲ್ಲ ಅಂದಿದ್ದರೆ ಎಲ್ಲ ಚೆನ್ನಾಗಿರ್ತಿತ್ತು. ನೀವಿಬ್ಬರು ಇಷ್ಟೊತ್ತಾಗಲೇ ಮದುವೆಯಾಗಿ ಖುಷಿಯಾಗಿರ್ತಿದ್ದಿ. ಅದು ಅಲ್ಲದೆ ನಾನು ನಿಮ್ಮಿಬ್ಬರ ಪ್ರೀತಿ ಬಗ್ಗೆನೇ ಗೊತ್ತಿಲ್ಲದೆ ನಾನು ಕರ್ಣನ ಪ್ರೀತಿಸೋಕ್ಕೆ ಶುರು ಮಾಡಿದೆ. ಹಾಗೆ ಆ ವಿಷಯನ ನಿನ್ನ ಹತ್ರ ಬೇರೆ ಹೇಳಿದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಆದರೆ ಈಗ ಎಲ್ಲ ಸರಿ ಹೋಗಿದೆ. ಇದನ್ನೆಲ್ಲ ಮರೆತು ನೀವು ಖುಷಿಯಾಗಿರಿ. ಕರ್ಣ ಯಾವತ್ತಿದ್ರೂ ನನಗೆ ಒಳ್ಳೆ ಫ್ರೆಂಡ್ ಅಷ್ಟೇ ಅಂತ ನಿತ್ಯ ಹೇಳಿದಾಗ, ಅಕ್ಕ ನಿಜ ಹೇಳು, ದಯವಿಟ್ಟು ನೀನು ಯಾವುದೇ ಕಾರಣಕ್ಕೂ ಯಾವುದನ್ನು ಮರೆಯಲ್ಲ. ಹಾಗೆ ಇಷ್ಟು ಸುಲಭವಾಗಿ ನೀನು ಕರ್ಣ ಸರ್ನ ಮರೆತಿದ್ಯಾ ಅಂದರೆ ನನಗಂತೂ ನಂಬೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಹೇಳಕ್ಕ ಅಂತ ನಿಧಿ ಕೇಳಿದಾಗ, ನಿಧಿ ನೀನು ಖುಷಿಯಾಗಿರಬೇಕು. ನೀವಿಬ್ಬರು ಪ್ರೀತಿಸಿ ಮದುವೆ ಆಗ್ತಿದ್ದೀರಾ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನನ್ನ ಪ್ರೀತಿ ನನ್ನಿಂದ ದೂರ ಆಯಿತು, ಆದರೆ ನಿಮ್ಮ ಪ್ರೀತಿನ ನೀನು ಉಳಿಸ್ತಾ ಇದ್ದೀನಿ ಅಂತ ನಿತ್ಯ ಹೇಳ್ತಾರೆ. ಯಾವತ್ತಿದ್ರೂ ನೀವಿಬ್ಬರು ಒಳ್ಳೆ ಜೋಡಿ ಆಗ್ತೀರಾ, ಒಳ್ಳೆ ಗಂಡ ಹೆಂಡತಿ ಆಗ್ತೀರಾ, ನನಗೆ ನಂಬಿಕೆ ಇದೆ ಅಂತ ನಿತ್ಯ ಹೇಳಿದಾಗ, ತುಂಬ ಥ್ಯಾಂಕ್ಸ್ ನಿತ್ಯಕ್ಕ, ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಎಲ್ಲ ಸತ್ಯ ಗೊತ್ತಾದ್ಮೇಲೂ ನೀವು ಏನು ನಿರ್ಧಾರ ಮಾಡ್ತೀರೋ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನೀವು ಈ ಥರ ನಿರ್ಧಾರ ಮಾಡಿದ್ದೀರಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಅದರಲ್ಲೂ ನೀವು ಪ್ರೀತಿಸಿದ್ರು ಕೂಡ ನೀವು ತ್ಯಾಗ ಮಾಡ್ತೀರಲ್ಲ, ತುಂಬ ಖುಷಿ ಆಗ್ತಿದೆ ಅಂತ ಕರ್ಣ ಹೇಳಿದಾಗ, ಕರ್ಣ ನಾನು ನಿಮ್ಮನ್ನು ಪ್ರೀತಿಸ್ಬೋದು ಈಗಷ್ಟೇ, ಆದರೆ ನಿಧಿ ನಿಮ್ಮನ್ನು ಯಾವಾಗಿಂದ ಪ್ರೀತಿಸ್ತಿದ್ದಾರೆ ಅಂತ ನನಗೆ ಗೊತ್ತಿದೆ. ಆ ಮುದ್ದು ಯಾರು ಅಂತ ನನಗೆ ಈಗ ಅರ್ಥ ಆಯಿತು. ನಿಜವಾಗ್ಲೂ ನಿಧಿ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾರೆ. ನಿಮ್ಮನ್ನು ಬಿಟ್ಟು ನಿಧಿಗಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗೋಸ್ಕರ ಇಷ್ಟೆಲ್ಲ ಮಾಡಿರೋದಕ್ಕೆ ನಾನು ನಿಮ್ಮನ್ನು ಒಂದು ಮಾಡ್ತಾ ಇದ್ದೀನಿ ಅಂತ ನಿತ್ಯ ಹೇಳ್ತಾರೆ. ಅಯ್ಯೋ ಯಾಕೆ ಈ ಥರ ಮಾತಾಡ್ತಾ ನಿಂತಿದ್ದೀರಲ್ಲ, ಎಲ್ಲ ಬಂದವರೆಲ್ಲರೂ ಮದುವೆಗೆ ವಾಪಸ್ ಹೋಗ್ತಿದ್ದಾರೆ. ಇನ್ನು ಯಾವಾಗ ಏನಾಗಬೇಕು, ಮೊದಲು ಬನ್ನಿ, ಮೊದಲು ಮುಹೂರ್ತ ಮೀರೋಗ್ತಿದೆ, ಮದುವೆ ಆಗಬೇಕು ಅಂತ ಆಗ ಕರ್ಣ ಅವರ ಅಜ್ಜಿ ಹೇಳಿದಾಗ, ಹೌದು ಎಲ್ಲರೂ ಒಂದೊಂದು ಥರ ಮಾತಾಡೋಕ್ಕೆ ಮುಂಚೆ ಮೊದಲು ಮದುವೆ ಆಗಬೇಕು ಅಂತ ಶಾಂತಿ ಹೇಳ್ತಾರೆ. ನಿಧಿ ಮತ್ತು ಕರ್ಣ ಇಬ್ಬರು ರೆಡಿ ಆಗೋಕ್ಕೆ ಹೋಗ್ತಾರೆ. ಅರ್ಜುನ್ ಮತ್ತು ನಿತ್ಯ ಇಬ್ಬರೂ ಸಹಾಯಕ್ಕೆ ಮಾಡ್ತಾರೆ. ರೆಡಿ ಮಾಡಿಕೊಂಡು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ. ನಾವು ಇನ್ನೊಂದು ಕಡೆ ಎಲ್ಲ ಒಳ್ಳೆಯದು. ನಿಜವಾಗ್ಲೂ ಎಲ್ಲಿ ಕರ್ಣ ಪ್ರೀತಿ ಸಿಗಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ಕರ್ಣನ ಪ್ರೀತಿ ಸಿಗಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಕರ್ಣ ನಿಧಿ ಯಾವತ್ತಿದ್ರೂ ಖುಷಿಯಾಗಿರೋಕ್ಕಾಗ್ತಿರಲಿಲ್ಲ. ಮೊದಲನೇ ಸಾರಿ ಕರ್ಣ ಇಷ್ಟಪಟ್ಟು ನಿಧಿನ ಪಡ್ಕೋತಾ ಇದ್ದಾರೆ ಅಲ್ವಾ ಫ್ರೆಂಡ್ಸ್. ಈ ಜೋಡಿ ನೋಡೋಕ್ಕೆ ವೀಕ್ಷಕರು ತುಂಬ ಕಾಯ್ತಾ ಇದ್ರು. ಕತೆಗೆ ಬರೋಣ. ರೆಡಿಯಾಗಿ ಬಂದಿದ್ದ ತಕ್ಷಣವೇ ಮಂಟಪದ ಹತ್ರ ಆಗ ತುಂಬ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ನಿಧಿ. ನಾನು ಹೇಳಿರಲಿಲ್ವಾ ಯಾವತ್ತಿದ್ರೂ ನೀನು ಕರ್ಣನ ಹೆಂಡ್ತಿನೇ, ಹಾಗೆ ನನ್ನ ಸೊಸೆ ಅಂತ, ನೀವಿಬ್ಬರು ಪ್ರೀತಿನ ದೂರ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದೆ ಅಲ್ವಾ, ಇದು ನಿಜ ಆಯಿತು. ಕೊನೆಗೂ ನಿಮ್ಮ ಮದುವೆ ಆಗ್ತಿದೆ, ಅದು ಎಲ್ಲರ ಮುಂದೆ ಮದುವೆ ಆಗ್ತಿದೆ. ನೀವು ಅಂದ್ಕೊಂಡ ಹಾಗೆ ಎಲ್ಲ ಸತ್ಯ ಗೊತ್ತಾಗಿ ಮದುವೆ ಆಗ್ತಿರೋದು ತುಂಬ ಖುಷಿ ಆಗ್ತಿದೆ ಅಂತ ಮಾಲತಿ ಅವರು ಹೇಳ್ತಾರೆ ನಿಧಿ ಹತ್ರ. ಎಲ್ಲರೂ ಇದೇ ಥರ ಮಾತಾಡಿಕೊಂಡು ನಿಂತ್ಕೋತೀರಾ ಅಥವಾ ಎಲ್ಲರೂ ಬರ್ತಾರೆ, ಮುಹೂರ್ತ ಮೀರ್ತಾ ಇದೆ, ಇನ್ನು ನೀವೆಲ್ಲ ಮಾತಾಡಿಕೊಂಡು ನಿಂತ್ಕೊಂಡ್ರೆ ಹೇಗೆ ಅಂತ ಆಗಲಿ, ನನಗೂ ಕಾದು ಸಾಕಾಯಿತು ಅಂತ ಪುರೋಹಿತರು ಹೇಳಿದಾಗ, ಪುರೋಹಿತರೆ ಆಗೋಯ್ತು, ಮದುವೆ ಹುಡುಗ ರೆಡಿ ಆಗೋಕ್ಕೆ ಹೋಗಿದ್ದಾರೆ ಅಂತ ನಿತ್ಯ ಹೇಳ್ತಾರೆ. ಕರ್ಣನ ಅರ್ಜುನ್ ಕರ್ಕೊಂಡು ಬಂದಿದ್ದ ತಕ್ಷಣ ಆಗ ತುಂಬ ಖುಷಿಯಾಗಿರುತ್ತೆ. ನಿಧಿ ಜೋಡಿ ನಾನು ನಿಮಗೆ ಮಾತು ಕೊಟ್ಟಿದ್ದೆ ನೆನಪಿದೆಯಾ, ಎಲ್ಲರ ಮುಂದೆ ನಮ್ಮ ಮದುವೆ ಆಗುತ್ತೆ, ಎಲ್ಲರೂ ಒಪ್ಕೊಂಡು ಮದುವೆ ಮಾಡಿಸ್ತಾರೆ ಅಂತ, ಅದೇ ಥರನೇ ಆಗ್ತಿದೆ, ಖುಷಿ ಆಗ್ತಿದೆಯಾ ಅಂತ ಆಗ ಕರ್ಣ ಕೇಳಿದಾಗ, ಖುಷಿ ಇರುತ್ತೆ ಸರ್, ತುಂಬ ಖುಷಿ ಆಗುತ್ತೆ. ಇವತ್ತು ನನ್ನ ಕನಸಿನ ದಿನ, ನನ್ನ ಮದುವೆ ಅಂತ ನಿಧಿ ತುಂಬಾ ಖುಷಿ ಪಡ್ತಿರ್ತಾರೆ. ಹಾಗೆ ಇಲ್ಲಿ ನಿಧಿ ಕರ್ಣನಿಗೆ ಹಾರ ಹಾಕ್ತಾರೆ, ಕರ್ಣ ಕೂಡ ನಿಧಿಗೆ ಹಾರ ಹಾಕ್ತಾರೆ. ತಗೊಳ್ಳಿ ತಾಳಿನ, ಎಲ್ಲರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ತಗೊಬನ್ನಿ ಅಂತ ಹೇಳಿದ ತಕ್ಷಣವೇ ತಗೊಂಡೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬರ್ತಾರೆ ನಿತ್ಯ. ನಾನು ನನ್ನ ಜೀವನದಲ್ಲಿ ಇನ್ನು ಪ್ರೀತಿನ ಕಳ್ಕೊಂಡೆ, ಈಗ ನನ್ನ ಪ್ರೀತಿ ತ್ಯಾಗ ಮಾಡ್ತಾ ಇದ್ದೀನಿ, ಬೇರೆ ದಾರಿನೇ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ನಿತ್ಯ ಅನ್ಕೋತಾರೆ. ತಾಳಿನ ನೋಡಿದ ತಕ್ಷಣ ನಿತ್ಯಗೆ ಬೇಜಾರಾಗುತ್ತೆ. ಯಾರಿಗೂ ಹೋಗಿ ಅಕ್ಷತೆ ಕೊಟ್ಟು, ಎಲ್ರಿಗೂ ಹೋಗಿ ಅಕ್ಷತೆ ಕೊಟ್ಟು ಬರ್ತಾರೆ. ನಿತ್ಯ ಹಾಗೆ ಗಟ್ಟಿ ಮೇಳ ಅಂತ ಅಂದ ತಕ್ಷಣ ತಾಳಿ ಕೊಡ್ತಾರೆ. ಕರ್ಣ ತಾಳಿ ಕಟ್ತಾನೆ. ಆಗ ನಿಧಿ ಎಲ್ಲರ ಮುಂದೆ ತಾಳಿ ಕಟ್ಟಿಸ್ಕೋತಾರೆ. ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ. ನಿತ್ಯಗೆ ಒಂದು ಕಡೆ ಬೇಜಾರಾಗುತ್ತೆ, ಆದರೂ ನನ್ನ ತಂಗಿ ಅಲ್ವಾ ಅಂತ ತುಂಬ ಖುಷಿ ಪಡ್ತಾಳೆ. ನಾನು ಪಟ್ಟಿದ್ದಂತೂ ಸಿಗಲಿಲ್ಲ, ಅವಳು ಪಟ್ಟಿದ್ದು ಅವಳ ಪ್ರೀತಿ ಅಂತಾರ ಸಿಗಲಿ ಅವಳಿಗೆ, ಅವಳು ಖುಷಿಯಾಗಿರಲಿ ಅಂತ ನಿತ್ಯ ಮನಸ್ಸು ತುಂಬಿ ಆಶೀರ್ವಾದ ಮಾಡ್ತಾಳೆ.
ನಿತ್ಯ ನೋಡಿದ್ರೆ ತುಂಬ ಬೇಜಾರಾಗುತ್ತಲ್ವ ಫ್ರೆಂಡ್ಸ್. ಹೀಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.